ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ನನ್ನ ಮಗ ಸ್ನಾನ ಮಾಡಿ ರೆಡಿ ಆಗಿದ್ದೀವಿ. ಈಗ ನಾನು ನನ್ನ ಮಗ ಪೂಜೆ ಮಾಡಬೇಕು. ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ. ಪೂಜೆ ಮಾಡಬೇಕು. ಈಗ ನಾನು ನನ್ನ ಮಗ ಇಬ್ಬರು ಪೂಜೆ ಮಾಡಿ ಟಿಫನ್ ಮಾಡಿ ಆಮೇಲೆ ನನ್ನ ಮಗನ ಜೊತೆ ಆಟ ಆಡ್ಕೊಂಡು ಎಲ್ಲ ಮಾಡ್ತೀವಿ ಫ್ರೆಂಡ್ಸ್. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ನನ್ನ ಮಗ ಪೂಜೆ ಮಾಡಬೇಕು. ಇಬ್ಬರು ಪೂಜೆ ಮಾಡಿ ಆಟ ಆಡ್ಕೊಂಡು ಈಗ ನನ್ನ ಮಗ ಒಂದು ಬಟ್ಟೆ ಇಕ್ಬೇಕು ಫ್ರೆಂಡ್ಸ್. ಅಳ್ತಾನೆ ಹೆವಿ ಹೇಳ್ತಾನೆ ಬಟ್ಟೆ ಕುಸ್ಕೊಳ್ಳೋಕ್ಕೆ. ಹಾಯ್ ಮೇಡಮ್ಮ, ಹಾಯ್ ಮೇಡಮ್, ಹಾಯ್ ಮೇಡಮ್ಮ, ಹಾಯ್ ಮೇಡಮ್ಮ. ಅಳ್ಬಾರ್ದು, ಬರೀ ಹೇಳ್ತಾನೆ ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ನೋಡಿ ನನ್ನ ಮಗ ಕಿಸ್ಕೊಡ್ತೀನಿ. ಎಲ್ಲಗಣ ಏನು ಮಾಡ್ತಿದ್ದೀರಿ ಇಬ್ರು? ರೆಡಿ ಕಾಗಿಟ್ಟಿದ್ದೀನಿ, ಕೈ ಬೇಡ. ಆಲ್ರೆಡಿ ಪೂಜೆ ಮಾಡ್ತಿದ್ದೀನಿ. ಪೂಜೆ ಮಾಡಿ ನನ್ನ ಮಗನ ಜೊತೆ ಆಟ ಆಡೋದೆ ಕೆಲಸ. ಪೂಜೆ ಆಯಿತು ಫ್ರೆಂಡ್ಸ್. ಇವಾಗ ಟಿಫನ್ ಮಾಡಬೇಕು. ಮನೆಯವ್ರ ಅಜ್ಜಿ ಜೊತೆ ಪೂರಿ ಟೊಮೆಟೊ ಗೊಜ್ಜು. ಬನ್ನಿ ಫ್ರೆಂಡ್ಸ್ ಟಿಫನ್ ಮಾಡೋಣ. ಪೂಜೆ ಆಯಿತು, ಇವಾಗ ಟಿಫನ್ ಮಾಡ್ತೀನಿ. ಪೂರಿ ಟೊಮೆಟೊ ಗೊಜ್ಜು. ಇವಾಗ ಟಿಫನ್ ಮಾಡಿ ನನ್ನ ಮಗನ ಜೊತೆ ಮಾತಾಡೋದು ನನಗೆ ದೊಡ್ಡ ಕೆಲಸ. ಸರಿ, ಓಕೆ, ಬಾಯ್ ಫ್ರೆಂಡ್ಸ್. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು. ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ಕೋಪ ಬಂದ್ರೆ ಪಾಪು ಏನ್ ಮಾಡುತ್ತೆ? ಕೋಪ ಬರಲು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು. ಕಿರುಚಿಕೊಂಡು ತನ್ನ ಮೈ ಪರಚಿಕೊಳ್ಳುವುದು. ಪಾಪು ಮೈ ಪರಚಿಕೊಂಡು ಏನ್ ಮಾಡುತ್ತೆ? ಮೈಯ ಪರಚಿಕೊಂಡು ಪಾಪ ಅತ್ತು ಕರಗುವುದು. ಅಳಲು ಕಣ್ಣಿನಿಂದ ಸಣ್ಣ ಮುತ್ತು ಸುರಿಯುವುದು. ನೋಡಿ ಫ್ರೆಂಡ್ಸ್, ಯಾವ ಥರ ಆಟ ಆಡ್ತಾನೆ ನನ್ನ ಮಗ. ಹಿಂಗೆಲ್ಲ ಆಟ ಆಡ್ಕೊಂಡು ಮಮ್ಮಿ ಹತ್ರ ಡ್ಯಾನ್ಸ್ ಮಾಡ್ತದೆ. ಸಾಕು ಕಣ, ಕಿಸ್ ಕೊಡ್ತದೆ ಮಗಿಗೆ, ಮಮ್ಮಿಗೆ. ನನ್ನ ಪಪ್ಪಿ ಕೊಡಮ್ಮ, ಮಮ್ಮಿ ಪಪ್ಪಿ ಕೊಡಮ್ಮ ಮಮ್ಮಿಗೆ. ಬೈ ಪಪ್ಪಿ. ನೋಡಿ ಫ್ರೆಂಡ್ಸ್ ಹೆಂಗೆ ಆಟ ಆಡ್ತಾನೆ ಅಂತ. ನಾ ಅಂತಾನೆ. ಮಮ್ಮಿ, ಅಮ್ಮ ಅನ್ನಲ್ಲ ನೀನು? ಅಮ್ಮ ಅನ್ನಲ್ಲ ನಿನ್ನ? ಅಮ್ಮ ಅನ್ನಲ್ಲ ನೀನು? ನನ್ನ ಜೊತೆ ಆಟ ಆಡ್ಬೇಕು. ನೋಡಿ ಫ್ರೆಂಡ್ಸ್, ಆ ಥರ ಮಾಡ್ತಂದ ಅಮ್ಮ. ಈ ಥರ ಆಟ ಆಡೋಕ್ಕೆ ಏನೋ ಒಂಥರ ಖುಷಿ. ನನ್ನ ಬಂಗಾರಿ ಈ ಥರ ಎಲ್ಲ ಮಮ್ಮಿಗೆ ಮಾಡ್ತಾನೆ. ಅಮ್ಮ ಅನ್ನಮ್ಮ ನೀನು? ಜಿ. ನೋಡಿ ಫ್ರೆಂಡ್ಸ್ ಹೆಂಗೆ ಆಟ ಆಡ್ತಾನೆ. ನೋಡಿ. ಅಮ್ಮ ನಮ್ಮ ಬಂಗಾರಿ. ಅಮ್ಮ ಅನ್ನಲ್ಲ. ಬಂಗ ಹೋಗ್ತೀನಿ ನೋಡೋಣ. ಗಾಕ ಮಕ್ಕಳ ಜೊತೆ ಆಟ ಆಡ್ತಾರೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಗುಂಡು ಏನದು? ಕೋಲ್ ಇಟ್ಕೊಂಡಿದ್ದೀರಾ? ಬೇಡಮ್ಮ, ತೆಗಿಯಮ್ಮ ನೀನು, ತೆಗಿಯಮ್ಮ. ನನಗಂತೂ ಒಂದು ಜೊತೆ ಆಟ ಆಡ್ತಾರೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ರೋಸ್ತಾನೆ, ಅಷ್ಟು ಆಟ ಆಡ್ತಾನೆ. ಅವ್ರು ಆ ಥರ ಮಾಡ್ತಾರೆ, ಇವ್ರು ಆ ಥರ ಮಾಡ್ತಾರೆ ಅಂತಲ್ಲ. ನಮಗೆ ಹೆಂಗೆ ಬರುತ್ತೋ ಹಂಗೆ ಮಾಡಬೇಕಲ್ವ ಫ್ರೆಂಡ್ಸ್. ಬೇರೆಯವ್ರು ನೋಡಿ ಕಲಿಬಾರ್ದವ. ನಮ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡಬೇಕು. ಬೇರೆಯವ್ರು ನೋಡಿ ಕಲ್ತು ಮಾಡಬಾರ್ದು. ನಮ್ಮ ಮನಸ್ಸಿಗೆ ಹೆಂಗೆ ಬರುತ್ತೋ ಆ ಥರ ಮಾಡಬೇಕು.
ಅವ್ರು ನೋಡ್ಕೊಳ್ತಾರೆ ಇವ್ರು ನೋಡ್ಕೊಳ್ತಾರೆ ಅನ್ನೋದಲ್ಲ ಫ್ರೆಂಡ್ಸ್. ನಮ್ಗೆ ಬಂದಂಗೆ ನಾವು ಮಾಡಬೇಕು ಅಲ್ವಾ ಫ್ರೆಂಡ್ಸ್. ನೋಡಿ ಯಾವ ಥರ ಆಟ ಆಡ್ತಾನೆ. ಈಗ ಇನ್ನು ಅವ್ರ ಅಪ್ಪ ಬಂದರೆ ಅವ್ರ ಅಪ್ಪನ ಜೊತೆ ಗಾಡೀಲಿ ಹೋಗ್ಬೇಕು. ಅವನು ಅವ್ರ ಅಪ್ಪನ ಜೊತೆ ಗಾಡೀಲಿ ಹೋಗ್ತಾನೆ, ಆಟ ಆಡ್ತಾನೆ. ಮಮ್ಮಿ ಗಾಯ್ ಮಾಡಮ್ಮ, ಹೋಗ್ತೀನಿ, ಬಾಯ್ 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 ಬಾಯ್. ಕುಣಿತಾ ಇದ್ದೀಯ ನೀನು? ತಗೀರಿ ಗೌಡ್ರೆ, ಆ ಥರ ಇಟ್ಕೋಬಾರ್ದು ಬಂಗಾರಿ, ಹೊಡಿತೀನಿ. ಅವನ ಜೊತೆ ಆಟ ಆಡೋದೇ ಫುಲ್ ಖುಷಿ. ಏನೋ ಒಂಥರ ಲೈಫಲ್ಲಿ ಒಂದು ಸ್ವರ್ಗ ಸಿಕ್ತಂಗೆ ನನ್ನ ಲೈಫಿಗೆ ಸಿಕ್ಕಿರೋದು. ಇವ್ನು ಬಂದಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ. 10 ವರ್ಷದಿಂದ ನನಗೆ ಲೈಫನ್ನು ತುಂಬ ಕಷ್ಟ ಆಗಿತ್ತು. ನನ್ನ ಪಾಪ ಬಂದಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ. ಇವನು ಬಂದಮೇಲೆ ನನಗೆ ಸ್ವರ್ಗ ಸಿಕ್ತಂಗೆ. ಇವನಿದ್ದರೆ ನಂಗೆ ಸಾಕು ಫ್ರೆಂಡ್ಸ್, ಇನ್ಯಾರೂ ಬೇಡ. ನನಗೆ 10 ವರ್ಷದಿಂದ ನಾನು ಒಬ್ಬಳೇ ಒಂಟಿ ಇದ್ದೆ ಫ್ರೆಂಡ್ಸ್. ನನಗೆ 10 ವರ್ಷಕ್ಕೆ ನಾನು ಬಂಗಾರಿ ಹುಟ್ಟಿರೋದು. ಅವನ ಜೊತೆ ಫುಲ್ ಹ್ಯಾಪಿಯಾಗಿದ್ದೀನಿ ಲೈಫಲ್ಲಿ. ದೇವ್ರು ನನಗೆ ಇದೊಂದೇ ವರ ಕೊಟ್ಟಿರೋದು ಫ್ರೆಂಡ್ಸ್. 10 ವರ್ಷದಿಂದ ನನ್ನ ಜೊತೆ ಫುಲ್ ಖುಷಿಯಾಗಿದ್ದೀನಿ ನನ್ನ ಬಂಗಾರಿ ಜೊತೆ. ಆಯ್ ಮೇಡಮ್ ಗುಂಡ ಸಾಕು ಸಾಕು, ಆನೆ ಸಾಕು, ಬಂದ್ಬಿಡ್ತು ಉಣ್ರಿ. ಬತ್ತಂದಾನೆ ಯಾವೂರಾನೆ ಸಿದ್ದಾಪುರದಾನೆ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು, ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ಕೋಪ ಬಂದ್ರೆ ಪಾಪು ಏನ್ ಮಾಡುತ್ತೆ? ಕೋಪ ಬರಲು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು, ಕಿರುಚಿಕೊಂಡು ತನ್ನ ಮೈ ಪರಚಿಕೊಳ್ಳುವುದು. ಪಾಪು ಮೈ ಪಚ್ಕೊಂಡು ಏನ್ ಮಾಡುತ್ತೆ? ಮೈಯ ಪರಚಿಕೊಂಡು ಪಾಪ ಅತ್ತು ಕರುವುದು, ಅಳಲು ಕಣ್ಣಿನಿಂದ ಸಣ್ಣ ಮುತ್ತು ಸುರಿಯುವುದು. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು, ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ಕೋಪ ಬಂದ್ರೆ ಪಾಪು ಏನ್ ಮಾಡುತ್ತೆ? ಕೋಪ ಬರಲು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು, ಕಿರುಚಿಕೊಂಡು ತನ್ನ ಮೈ ಪರಚಿಕೊಳ್ಳುವುದು. ಪಾಪು ಮೈ ಪಚ್ಕೊಂಡು ಏನ್ ಮಾಡುತ್ತೆ? ಮೈಯ ಪರಚಿಕೊಂಡು ಪಾಪ ಅತ್ತು ಕರುವುದು, ಅಳಲು ಕಣ್ಣಿನಿಂದ ಸಣ್ಣ ಮುತ್ತು ಸುರಿಯುವುದು. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು, ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ಕೋಪ ಬಂದ್ರೆ ಪಾಪು ಏನ್ ಮಾಡುತ್ತೆ? ಕೋಪ ಬರಲು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು, ಕಿರುಚಿಕೊಂಡು ತನ್ನ ಮೈ ಪರಚಿಕೊಳ್ಳುವುದು. ಪಾಪು ಮೈ ಪಚ್ಕೊಂಡು ಏನ್ ಮಾಡುತ್ತೆ? ಮೈಯ ಪರಚಿಕೊಂಡು ಪಾಪ ಅತ್ತು ಕರುವುದು, ಅಳಲು ಕಣ್ಣಿನಿಂದ ಸಣ್ಣ ಮುತ್ತು ಸುರಿಯುವುದು. ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಶನಿವಾರದ ಮಿನಿ ಬ್ಲಾಗ್. ನಮ್ಮ ಅತ್ತೆ ಮತ್ತು ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇದ್ದಾರೆ. ಇವನು ವಾಲಿಬಾಲ್ ಆಡ್ತಾ ಇದ್ದಾನೆ, ಅವನು ಕ್ರಿಕೆಟ್ ಆಡ್ತಾ ಇದ್ದಾನೆ ಒಬ್ಬ, ಮತ್ತು ನನ್ನ ಮಗ ಬಾಲ್ ಆಡ್ತಾ ಇದ್ದಾನೆ. ನಮ್ಮ ಅತ್ತೆ ಎಲ್ಲರನ್ನೂ ಆಟ ಆಡ್ಸ್ಕೊಂಡು ಕೂತಿದ್ದಾರೆ. ಇವನು ವಾಲಿಬಾಲ್ ಆಡ್ಕೊಂಡು ಕೂತಿದ್ದಾನೆ, ಇವನು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ದಾನೆ. ಇವನು ಎಲ್ಲರನ್ನೂ ನೋಡ್ತಾ ಇದ್ದಾನೆ ನನ್ನ ಮಗ ಓಡಿ ಓಡಿ ಓಡಿ. ನಮ್ಮ ಅತ್ತೆ ಮೊಮ್ಮಗನ ಎಳ್ಕೊಳ್ಳೋದ್ರಲ್ಲಿ ಬ್ಯುಸಿ. ಆ ಮಕ್ಕಳು ಆಟ ಆಡೋದು ಏನೋ ಒಂಥರ ಖುಷಿ ಫ್ರೆಂಡ್ಸ್. ನೋಡ್ತಾ ಇದ್ರೆ ನೋಡಬೇಕು ಅನಿಸುತ್ತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವ್ ನೋಡಿ ಬಾಲ್ ಹಿಡ್ಕೊಂಡು ಹೆಂಗೆ ಕೂತಿದ್ದಾನೆ. ಚಿನ್ನಮ್ಮ 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 ಆಯ್ ಮೇಡಮ್ಮ, ಆಯ್ ಮೇಡಮ್, ಮೋ ಆಯ್ ಮೇಡಮ್ಮ ನಗ್ತಾ ಇದ್ದಾನೆ. ಸ್ಮೈಲ್ ಅಷ್ಟೇ ಕೊಡೋದವನು. ಅವನು ಬಾಲ್ ಮಾಡ್ತಾಯಿದ್ದಾನೆ. ಎಲ್ಲ ಆಟ ಆಡ್ತಾ ಇದ್ದಾರೆ ನನ್ನ ಮಗನ ಜೊತೆ. ನನ್ನ ಮಗನವ್ರ ಅಜ್ಜಿ ಮತ್ತು ನಮ್ಮ ಮನೆ ಮೇಲ್ಗಡೆ ಹುಡುಗರೆಲ್ಲ ಆಟ ಆಡಿಸ್ತಾ ಇದ್ದಾರೆ. ಅವನು ಕುಣಿತಾ ಇದ್ದಾನೆ, ಬರ್ತಾ ಇದ್ದಾನೆ. ನೋಡಿ ಈಗ ಅಲ್ಲಿ ಏನಾದ್ರು ಕಿತ್ಕೊಳಕ್ಕೆ ಬರ್ತಾನೆ, ಅಲ್ಲಿ ಏನೋ ಬಟ್ಟೆ ಐತೆ ಎತ್ಕೊಳಕ್ಕೆ ಬರ್ತಾ ಇದ್ದಾನೆ. ಅವ್ರ ಅಜ್ಜಿಯಲ್ಲಿ ಕೂತಿದ್ದಾರೆ. ಇವನು ವಾಲಿಬಾಲ್ ಆಡ್ತಾಯಿದ್ದಾನೆ ನನ್ನ ಮಗಂದು. ಅವನು ಬಾಲ್ ಆಡ್ತಾ ಇದ್ದಾನೆ. ಅವನ್ನ ಆಟ ಆಡ್ಸೋದೇ ಒಂಥರ ಖುಷಿ. ಎಲ್ಲರೂ ಆಟ ಆಡಿಸ್ತಾರೆ. ಇವನೊಂದು ಬಾಲ್ ಆಡ್ತಾ ಇದ್ದಾನೆ, ಅವನದು ಅಪ್ಪ ಆಡ್ತಿದ್ದಾನೆ. ನನ್ನ ಮಗ ನೋಡ್ತಿದ್ದಾನೆ. ಮತ್ತು ನಮ್ಮ ಅಮ್ಮ ಅವ್ನು ಬರೋದು ನೋಡ್ತಾ ಇದ್ದಾನೆ. ಈಗ ಅಡುಗೆ ಮನೆಗೆ ಹೋಗ್ತಾವನು ಅವ್ನು ಹೋಗಿರೋದಕ್ಕೆ. ನನ್ನ ಮಗ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರು ಈ ಥರ ಮಾಡ್ತಾರೆ, ಇವರು ಈ ಥರ ಮಾಡ್ತಾರೆ ಅಂತ ವಿಡಿಯೋಸ್ ಎಲ್ಲ ಫ್ರೆಂಡ್ಸ್. ನಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡಬೇಕು. ಬೇರೆಯವ್ರು ನೋಡಿ ಮಾಡಬಾರ್ದು. ನಮಗೆ ಎಷ್ಟು ಬರುತ್ತೋ ಅಷ್ಟು ಮಾಡಬೇಕು. ಬೇರೆಯವ್ರು ನೋಡ್ತಾ ಇದ್ದೀನ ನಮಗೆ ಎಷ್ಟು ಬರುತ್ತೋ ಅಷ್ಟು ಮಾಡಬೇಕಲ್ವ ಫ್ರೆಂಡ್ಸ್.